ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಏನಂದ್ರೆ, ನೀವು ಪ್ರೀತಿಸೋಂಥ ವ್ಯಕ್ತಿನ ಪದೇ ಪದೇ ಭೇಟಿ ಆಗ್ಬೇಕು ಅಂದ್ಕೊಂಡಿದ್ರು ಯಾಕೆ ಭೇಟಿ ಆಗೋಕ್ಕಾಗ್ತಿಲ್ಲ, ಅಂದರೆ ಮೀಟ್ ಆಗೋಕ್ಕಾಗ್ತಿಲ್ಲ. ನಿಮ್ಮ ಮತ್ತು ನೀವು ಪ್ರೀತಿಸೋಂಥ ವ್ಯಕ್ತಿ ಮಧ್ಯೆ ಯಾಕೆ ಕಮ್ಯುನಿಕೇಷನ್ ಅನ್ನೋದು ಬರ್ತಾಯಿಲ್ಲ ಅನ್ನೋದು ಇವತ್ತಿನ ರೀಡಿಂಗು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದ ಲಾಂಗ್ ಡಿಸ್ಟೆನ್ಸು ಕಮ್ಯುನಿಕೇಷನು ಅಥವಾ ಡಿಸ್ಟೆನ್ಸಲ್ಲಿದ್ದವರು, ಈ ಸಪ್ರೇಷನಲ್ಲಿದ್ದವರು ಈ ರೀಡಿಂಗು. ಸೊ ಈ ರೀಡಿಂಗ್ ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂದರೆ, 2 ಸೈಡ್ ಲವ್ ಯಾರಿಗಿರುತ್ತೋ ಅವ್ರಿಗೆ ಮಾತ್ರ. ಸೊ 2 ಸೈಡ್ ಲವ್ ಇರೋರಿಗೆ ಅಷ್ಟೆ. ಸೊ ಫಸ್ಟಲ್ಲಿ ನೋಡೋವಂಥ ನಾನು ವ್ಯೂವರ್ಸರು ಅವ್ರು ಪ್ರೀತಿಸೋವಂಥ ವ್ಯಕ್ತಿಯಿಂದ ದೂರ ಆಗಿದ್ಮೇಲೆ ಅವರು ಪ್ರೀತಿಸೋಂಥ ವ್ಯಕ್ತಿಯಿಂದ ಮತ್ತೆ ಭೇಟಿ ಆಗ್ತಾರೆ. ಅವ್ರು ಪ್ರೀತಿಸೋಂಥ ವ್ಯಕ್ತಿನ ಮತ್ತೆ ಭೇಟಿ ಆಗ್ತಾರೆ. ಸೊ ಅವ್ರು ಭೇಟಿ ಆಗದಿರೋದಕ್ಕೆ ಬರ್ತಾರಂಥ ರೀಸನ್ಸ್ ಯಾವುದು, ಮತ್ತು ಅವ್ರು ಪ್ರೀತಿಸೋಂಥ ವ್ಯಕ್ತಿನ ಅವ್ರು ಭೇಟಿ ಆಗ್ತಾರೆ. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರು ಪ್ರೀತಿಸೋಂಥ ವ್ಯಕ್ತಿ ಜೊತೆ ಮತ್ತೆ ಅವ್ರು ಪ್ರೀತಿಸೋಂಥ ವ್ಯಕ್ತಿನ ಮತ್ತೆ ಭೇಟಿ ಆಗ್ತಾರೆ. ಭೇಟಿ ಆಗದಿರೋಕ್ಕೆ ಬರ್ತಾರಂಥ ಪ್ರಾಬ್ಲಮ್ಸ್ ಏನು? ಫಸ್ಟಲ್ಲೇ ದ ಟವರ್ ಕಾರ್ಡ್ ಬಂದಿರೋದ್ರಿಂದ ನೀವು ಪ್ರೀತಿಸೋಂಥ ವ್ಯಕ್ತಿಗೂ ಮತ್ತು ನಿಮಗೂ ಬ್ರೇಕಪ್ ಅನ್ನೋದಾಗಿದೆ. ಸೊ ಅದರಿಂದ ಆ ವ್ಯಕ್ತಿ ಅನ್ನೋದು ಇವಾಗ ನಿಮ್ಮಿಂದ ತುಂಬ ದೂರ ಅನ್ನೋದಿದ್ದಾರೆ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೂ ತುಂಬ ವ್ಯತ್ಯಾಸ ಇರ್ಬೋದು. ಕ್ಯಾಸ್ಟು, ಕಲ್ಚರು, ಏಜು ಯಾವುದೇ ಡಿಫ್ರೆನ್ಸ್ ಇರ್ಬೋದು. ಸೊ ನಿಮ್ಮ ಒಂದು ಪ್ರೀತಿಯಲ್ಲಿ ಬ್ರೇಕಪ್ ಆಗೋದಕ್ಕೆ ಸಡನ್ನಾಗಿ ಎಲ್ಲ ಇದು ಮಾತುಕತೆ ಆಗೋದಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಕಾರಣ ಆಗಿರ್ಬೋದು, ಅಥವಾ ಇನ್ನು ಯಾರಾದರೂ ಕಾರಣ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪರಿಸ್ಥಿತಿಗಳು ನಿಮ್ಮನ್ನು ದೂರ ಮಾಡಿರ್ಬೋದು. ಸೊ ಅದಕ್ಕೆ ಇವಾಗ ನೀವು ದೂರ ಆಗಿರೋದ್ರಿಂದ, ನೀವು ಫಸ್ಟೆಲ್ಲ ಆಗಿದ್ರೆ ನೀವು ಪ್ರೀತಿಸೋಂಥ ಯಾರಿದ್ರೋ ಸೊ ಅವರು ನಿಮ್ಮ ಹತ್ರನೇ ಇದ್ದರು. ಬಟ್ ಇವಾಗ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ. ಸೊ ನಿಮಗೂ ಅಷ್ಟೇ ಅವ್ರನ್ನ ಭೇಟಿ ಆಗಬೇಕಂದ್ರೆ ಮತ್ತೆ ಅದೇ ಥರ ಪ್ರಾಬ್ಲಮ್ಸ್ ಬರುತ್ತಂತ ನಿಮಗೂ ಭಯ, ಅವ್ರಿಗೂ ಅಷ್ಟೇ ಅದೇ ಥರ ಪ್ರಾಬ್ಲಮ್ಸ್ ಬರುತ್ತಂತ ನೀವು ಇಬ್ಬರಿಗೂ ಅದೇ ಥರ ಭಯ ಇದೆ. ಸೊ ಅದಕ್ಕೋಸ್ಕರ ನೀವು ಪ್ರೀತಿಸೋಂಥ ವ್ಯಕ್ತಿನ ಇವಾಗ ಭೇಟಿ ಆಗೋಕ್ಕೆ ಆಗ್ತಾಯಿಲ್ಲ. ಸೊ ಭೇಟಿ ಆಗೋಕ್ಕೆ ಪ್ರಯತ್ನ ಮಾಡ್ತೀರಂದ್ರೆ ಹೌದು, ಖಂಡಿತ ಪ್ರಯತ್ನ ಮಾಡ್ತೀರಾ. ಸೊ ಅದೇ ರೀಡಿಂಗಲ್ಲಿ ಬರುತ್ತೆ, ಇವಾಗ ಹೇಳ್ತೀನಿ ನಾನು. ಸೊ ನೋಡಿ, ಮತ್ತೆ 2 ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ ಅಂದರೆ, ಈ ಕಾರ್ಡ್ ಪ್ರಕಾರ ಸೊ ನೀವು ಪ್ರೀತಿಸೋಂಥ ವ್ಯಕ್ತಿನ ಭೇಟಿ ಆಗ್ಬೇಕು ಅಂದ್ಕೊಂಡಿದ್ರು. ಒಂದು ನಿಮಗಿರೋಂಥ ಪ್ರಾಬ್ಲಮ್ಸು, ಅದು ಯಾವುದೇ ಥರ ಪ್ರಾಬ್ಲಮ್ಸ್ ಆಗಿಲ್ಲ, ಒಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಜಾಬ್ ಪ್ರಾಬ್ಲಮ್ಸ್ ಇರ್ಬೋದು, ಅಥವಾ ನಿಮಗಿನ್ನು ಏನಾದರೂ ಇರುತ್ತಲ್ಲ ಆ ಪ್ರಾಬ್ಲಮ್ಸು. ನೀವು ಪ್ರೀತಿಸೋಂಥ ವ್ಯಕ್ತಿ ಇನ್ನೊಂದು ಪ್ರಾಬ್ಲಮ್. ಸೊ ಇದನ್ನು ಎರಡನ್ನೂ ನೀವು ಬ್ಯಾಲೆನ್ಸ್ ಮಾಡೋಕ್ಕಾಗದೆ ಒದ್ದಾಡ್ತಾಯಿದ್ರೆ, ಸೊ ಅದಕ್ಕೆ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆ ನೀವು ಭೇಟಿ ಆಗೋಕ್ಕಾಗದೆ ಸೊ ಅವ್ರನ್ನ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆ ಜಾಸ್ತಿ ನೀವು ಗಮನ ಕೊಡೋಕ್ಕಾಗ್ತಾಯಿಲ್ಲ. ಸೊ ಯಾಕಂದರೆ ನಿಮಗೆ ಜಾಸ್ತಿ ಪ್ರಾಬ್ಲಮ್ಸ್ ಇದೆ. ಒಂದು ನಿಮ್ಮ ಫ್ಯಾಮ್ಲಿ, ಅಥವಾ ನಿಮ್ಮ ಒಂದು ಕೆರಿಯರು, ನಿಮ್ಮ ಒಂದು ಜಾಬ್, ಅಥವಾ ನಿಮ್ಮ ಒಂದು ಫೈನಾನ್ಷಿಯಲ್ ಲೈಫು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಲೈಫ್ ನೋಡ್ಕೊಬೇಕಾದ್ರೆ ನೀವು ನಿಮ್ಮ ಪ್ರೀತಿನ ತ್ಯಾಗ ಮಾಡಬೇಕಾಗುತ್ತೆ. ಸೊ ನೀವು ಅದನ್ನು ಪಡ್ಕೊಳ್ಬೇಕಾದ್ರೆ ಇದನ್ನು ಕಷ್ಟ ಆಗುತ್ತೆ. ಮತ್ತು ನಿಮ್ಮ ಜೀವನ ನೀವು ನೋಡ್ಕೊಬೇಕಾದ್ರೆ ನೀವು ಪ್ರೀತಿಸೋಂಥ ವ್ಯಕ್ತಿನ ಕಳ್ಕೊಬೇಕಾಗುತ್ತೆ ಅಂತ ನಿಮ್ಗೊಂದು ಭಯ. ಸೊ ಅದರಿಂದ ಯಾವುದೇ ಒಂದು ನಿರ್ಧಾರ ತೊಗೊಳಕ್ಕಾಗ್ದಿರ ಒದ್ದಾಡ್ತಾ ಇದ್ದೀರ, ತುಂಬ ಕನ್ಫ್ಯೂಷನಲ್ಲಿದ್ದೀರ, ಮತ್ತು ನಿಮಗೆ ಇವಾಗ ಮನಸ್ಸಲ್ಲೂ ಕೂಡ ಅಷ್ಟೊಂದು ಶಾಂತಿ ಅನ್ನೋದಿಲ್ಲ, ನೆಮ್ಮದಿ ಅನ್ನೋದೇ ಇಲ್ಲ. ನಿಮಗೆ ಟೆನ್ಷನ್ನು, ಯೋಚನೆಗಳು 24/7, ಒಂಥರ ಕೋಪ ಬರ್ತದೆ, ಒಂಥರ ಪ್ರೆಷರು, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಆ ಕಡೆ ಈ ಕಡೆ 2 ಕಡೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ. ಒಂದು ಕಡೆ ನಿಮ್ಗೆ ಲವ್ ಪ್ರಾಬ್ಲಮ್ಮು, ಇನ್ನೊಂದು ಕಡೆ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸು. ಅದೇನೇ ಆಗಿರ್ಬೋದು, ಪರ್ಸ್ನಲ್ ಪ್ರಾಬ್ಲಮ್ ಇನ್ಕ್ಲೂಡಿಂಗ್ ಫ್ಯಾಮ್ಲಿ, ಪ್ರೊಫೆಷನಲ್ಲು, ಯಾವುದಾದ್ರೂ ಆಗಿರ್ಬೋದು, ಎನಿಥಿಂಗ್. ಸೊ 2 ಪ್ರಾಬ್ಲಮ್ನಿಂದ ನೀವು ಒದ್ದಾಡ್ತಾಯಿದ್ದೀರ. ಸೊ ಈ ಒಂದು ಪ್ರಾಬ್ಲಮ್ಸ್ ನಿಮ್ಗೆ ಯಾವಾಗನಿಂದ ಆಯ್ತು ಅಂದರೆ, 2 ಇಯರ್ಸ್ನಿಂದ ಆಯಿತಾ, ಅಥವಾ 2 ಮಂತ್ಸ್ನಿಂದ ಆಯಿತಾ, ಅಥವಾ 2 ವೀಕ್ಸ್ನಿಂದ, 2 ಡೇಸ್ನಿಂದ ತುಂಬ ಟೆನ್ಷನ್ ಆಗಿಬಿಟ್ಟಿದ್ರೆ ನೀವು. ಸೊ 10 ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ ಅಂದರೆ, ದುಡ್ಡುಗೋಸ್ಕರ ತುಂಬ ಕಷ್ಟಪಡ್ತಾಯಿದ್ದೀರ. ಸೊ ಆ ದುಡ್ಡು ನಿಮ್ಗೆ ಸಿಗ್ತಾಯಿಲ್ಲ. ಸೊ ಆ ದುಡ್ಡು ಸಿಗದಿರೋದಕ್ಕೆ ನೀವು ನಿಮ್ಮ ಪ್ರೀತಿಸೋಂಥ ವ್ಯಕ್ತಿ ಕಡೆ ನೀವು ಜಾಸ್ತಿ ಗಮನ ಕೊಡೋಕ್ಕಾಗ್ತಿಲ್ಲ. ದುಡ್ಡು ಏನಕ್ಕೆ ಬೇಕೋ? ನೀವು ಪ್ರೀತಿಸೋಂಥ ವ್ಯಕ್ತಿನ ನೀವು ಚೆನ್ನಾಗಿ ನೋಡ್ಕೊಳಕ್ಕೆ ನಿಮ್ಗೆ ದುಡ್ಡು ಬೇಕು. ಸೊ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನೀವು ಕಷ್ಟಪಡ್ತಾಯಿಲ್ಲ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಅಲ್ಲೇನೋ ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ನೀವು ಇಲ್ಲಿ ಯಾವುದೋ ಇನ್ನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀರ. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿ ಅದನ್ನು ಚೆನ್ನಾಗಿ ನೋಡ್ಕೊಬೇಕಂದ್ರೆ ನಿಮ್ಗೆ ದುಡ್ಡು ಬೇಕು. ಸೊ ಅವ್ರ ಕಡೆನ ಗಮನ ಕೊಡೋದು, ಇವ್ರ ಕಡೆನ ಗಮನ ಕೊಡೋದಂತ ನೀವು ಅವ್ರನ್ನ ಮೀಟ್ ಆಗೋಕ್ಕಾಗಿದ್ರೆ ಸ್ವಲ್ಪ ಇವಾಗ ಒದ್ದಾಡ್ತಾಯಿದ್ರೆ. ಸೊ ನೀವು ಮೀಟ್ ಆಗಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರೆ, ಬಟ್ ಅದು ಆಗ್ತಾಯಿಲ್ಲ. 5 ಆಫ್ ಸಾರ್ಟ್ಸ್ ಇದೇನು ಹೇಳುತ್ತೆ ಅಂದರೆ, ಈ ಟ್ಯಾರೋಟ್ ಕಾರ್ಡ್. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ತುಂಬ ಫೈಟ್ಸ್ ಅನ್ನೋದು ಮಾಡ್ತಿದ್ರೆ, ತುಂಬ
ವರ್ಕ್ ಅನ್ನೋದು ಮಾಡ್ತಾಯಿದ್ರ, ನಿಮ್ಮ ಪ್ರೀತಿಗೋಸ್ಕರ ನೀವು ತುಂಬ ವರ್ಕ್ ಮಾಡ್ತಾಯಿದ್ರ, ನಿಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನಗಳು ಅನ್ನೋದು ಮಾಡ್ತಾಯಿದ್ರ. ಸೊ ಆ ಪ್ರಯತ್ನಗಳೆಲ್ಲ ವಿಫಲ ಆಗ್ತಾಯಿದೆ. ಸೊ ನಿಮ್ಗೇನು ಅನಿಸ್ತಾಯಿದೆ, ಸೊ ನಿಮ್ಗೆ ಈ ಕಡೆ ಆ ಪ್ರಯತ್ನಕ್ಕೋಸ್ಕರ ದುಡ್ಡನ್ನು ಕಳ್ಕೊತಾಯಿದ್ರ. ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಜಾಬ್ನ ಕಳ್ಕೊಂಡಿದ್ದೀರಾ, ಮತ್ತು ದುಡ್ಡನ್ನು ಕಳ್ಕೊಂಡಿದ್ದೀರಾ, ಮತ್ತು ನೀವು ಪ್ರೀತಿಸೋಂಥ ವ್ಯಕ್ತಿಯಿಂದ ಸ್ವಲ್ಪ ಅವಮಾನನೂ ಅನ್ನೋದನ್ನು ನೀವು ಪಟ್ಟಿದ್ದೀರಾ. ಸೊ ಅವ್ರೇನಾದರೂ ನಿಮಗೆ ಸ್ವಲ್ಪ ಕಿರಿಕಿರಿಯಾಗಿ ಮಾತಾಡಿರ್ಬೋದು ನೀವು ಪ್ರೀತಿಸೋಂಥ ವ್ಯಕ್ತಿ. ಸೊ ಅದರಿಂದ ನಿಮ್ಗೆ ಸ್ವಲ್ಪ ಇನ್ಸಲ್ಟ್ ಆಗಿರ್ಬೋದು, ಅಥವಾ ಅವ್ರೇನಾದರೂ ಸ್ವಲ್ಪ ಇಮ್ಮೆಚ್ಯೂರ್ ಬಿಹೇವಿಯರ್ ಮಾಡಿರ್ಬೋದು. ಸೊ ಅದರಿಂದನೂ ನೀವು ಮನಸ್ಸಲ್ಲೇ ತುಂಬ ನೋವನ್ನೋದನ್ನ ಪಡ್ತಾಯಿದ್ರ. ನೋಡಿ, ಇಲ್ಲಿ ಸ್ವಾಟ್ಸ್ ಎಲ್ಲ ಕೆಳಗಡೆ ಬಿದ್ದೋಗಿರೋದ್ರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ಸ್ ಅನ್ನೋದು ಒಂದರಿಂದ ಒಂದು ಬರ್ತಾನೆ ಇದೆ. ಸೊ ಅದನ್ನು ಹೇಳ್ಬೋದು ಅಷ್ಟೆ. ಈ ಪ್ರಾಬ್ಲಮ್ಸ್ ನಿಮ್ಗೆ ಯಾವಾಗನಿಂದ ಇತ್ತಂದರೆ 5 ಮಂತ್ಸ್ ಅಥವಾ 5 ಇಯರ್ಸ್ ಅಥವಾ 5 ವೀಕ್ಸ್ನಿಂದ ತುಂಬ ಜಾಸ್ತಿ ಅನ್ನೋದು ತೊಂದರೆ ಆಗ್ತಾಯಿದೆ ನಿಮಗೆ. ದ ಮೂನ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತೆ ಅಂದರೆ, ನೀವು ಯಾರನ್ನ ಪ್ರೀತಿ ಮಾಡ್ತಾಯಿದ್ರೆ ಅವ್ರಿಗೋಸ್ಕರ ತುಂಬ ಅಳ್ತಾ ಇದ್ದೀರಾ. ಒಂದು ವೇಳೆ ಅಳ್ತಾ ಇಲ್ಲ ಅಂತ ಬೇರೆಯವ್ರಿಗೆ ತೋರಿಸ್ಕೊಂಡಿರೋದ್ರನ್ನ ನೀವು ಮನಸ್ಸಲ್ಲಿ ಅನ್ನೋದನ್ನ ದುಃಖ ಪಡ್ತಾಯಿದ್ರ. ನಿಮ್ಮನ್ನು ಯಾರು ಪ್ರೀತಿ ಮಾಡ್ತಾಯಿದ್ರೆ ಅವರು ದುಃಖ ಪಡ್ತಾಯಿರ್ತಾರೆ. ಸೊ ಇಲ್ಲಿ ನೀವು ದುಃಖ ಪಡ್ತಾಯಿದ್ರೆ, ಯಾಕಂದರೆ ದ ಮೂನ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ಅವರು ನಿಮ್ಗೆ ಮಾಡಿರೋಂಥ ತೊಂದರೆಯಿಂದ ನಿಮಗೆ ಇವಾಗ ದುಃಖ ಅನ್ನೋದು ಆಗ್ತಾಯಿದೆ. ಅದು ಯಾವ ಥರದ್ದು ದುಃಖ ಆದರೂ ಆಗಿರ್ಬೋದು, ನಿಮಗೆ ದುಡ್ಡು ಲಾಸ್ ಆಗಿರ್ಬೋದು, ಅಥವಾ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮಗಿಂತ ಸೆಪ್ರೇಷನ್ನು, ಲಾಂಗ್ ಡಿಸ್ಟೆನ್ಸ್, ನೋ ಕಮ್ಯುನಿಕೇಷನ್, ನೋ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ನೀವು ಬೇರೆ ವ್ಯಕ್ತಿ ಕಡೆ ಗಮನ ಕೊಡೋಕ್ಕಾಗ್ತಿಲ್ಲ. ಸೊ ನೀವು ಪ್ರೀತಿಸಿರೋಂಥ ವ್ಯಕ್ತಿನ ಬಿಟ್ಬಿಡೋಕ್ಕೂ ಆಗ್ತಾಯಿಲ್ಲ. ಸೊ ನಿಮಗೇನೋ ಅವರೇ ಬೇಕು, ನಿಮ್ಮನ್ನು ಯಾರು ಪ್ರೀತಿ ಮಾಡ್ತದೆ ಅವರೇ ಬೇಕು ನಿಮಗೆ. ಸೊ ನಿಮಗೆ ಅವ್ರ ಹತ್ರ ಹೋಗ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಜೊತೆ ಇರಬೇಕಂದ್ರೆ ಸೊ ನಿಮಗೆ ಆಗ್ತಾಯಿಲ್ಲ, ಇಲ್ಲಿ ಸಾಧ್ಯ ಅನ್ನೋದು ಆಗ್ತಾಯಿಲ್ಲ. ಯಾಕಂದರೆ ನಿಮಗೂ ಮತ್ತು ಅವ್ರಿಗೂ ತುಂಬ ದೂರ ಅನ್ನೋದು ಆಗೋಗಿದೆ, ಸಪ್ರೇಷನ್ ಬಂದಿದೆ, ಲಾಂಗ್ ಡಿಸ್ಟೆನ್ಸ್, ನೋ ಕಾಂಟ್ಯಾಕ್ಟ್ ಏನೋ ಒಂದಿದೆ. ಸೊ ಅವ್ರನ್ನ ಮೀಟ್ ಆಗಬೇಕಂತ ತುಂಬ ಪ್ರಯತ್ನ ಮಾಡ್ತಾರೆ. ಎಷ್ಟೇ ಮೀಟ್ ಆಗಬೇಕು, ಅವ್ರನ್ನ ಮತ್ತೆ ಅವ್ರ ಜೊತೆ ಪ್ರೀತಿಯಲ್ಲಿ ಸರಿ ಹೋಗ್ಬೇಕಂದ್ರೆ ಎಷ್ಟೇ ಪ್ರಯತ್ನ ಮಾಡ್ತಿದ್ರೆ ಮತ್ತೆ ನಿಮಗೆ ಸ್ಯಾಡ್ ಅನ್ನೋದು ಆಗ್ತದೆ. ಸ್ಯಾಡ್ ಅಂದರೆ ದುಃಖ ಅನ್ನೋದು ಪದೇ ಪದೇ ಕಾಡ್ತಾಯಿದೆ. ಸೊ ಅವ್ರಿಗೋಸ್ಕರ ಅಳ್ತಾಯಿದ್ರೆ, ಸೊ ಅಳೋದಂದರೆ ಬರೀ ಅಳೋದಂತ ಅಲ್ಲ, ದುಃಖ ಅನ್ನೋದನ್ನ ಪಡ್ತಾಯಿದ್ರ. ಸೊ ನಿಮ್ಮ ನೋವನ್ನು ನೀವು ಬೇರೆ ಯಾರಿಗೂ ಹೇಳೋಕ್ಕಾಗ್ತಿಲ್ಲ. ಪ್ರೀತಿ ಅಂದರೆ ಹಂಗೆ ಅಲ್ವಾ, ಪ್ರೀತಿಸಿದಂಥ ವ್ಯಕ್ತಿ ಜೊತೆ ಇಲ್ಲ ಅಂದರೆ ಅದು ಒಂಥರ ತುಂಬ ನೋವು ಅನ್ನೋದು ಜಾಸ್ತಿ ಇರುತ್ತೆ. ದ ಮೂನ್ ಟ್ಯಾರೋಟ್ ಕಾರ್ಡ್ ಅದೇ ಹೇಳ್ತದೆ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿಗೋಸ್ಕರ ತುಂಬ ತ್ಯಾಗ ಅನ್ನೋದು ಮಾಡ್ತಾಯಿದ್ರೆ, ತುಂಬ ಕಷ್ಟಗಳು ಅನ್ನೋದು ಪಡ್ತಾಯಿದ್ರ. ಸೊ ಅವ್ರನ್ನ ಮೀಟ್ ಆಗಬೇಕಂತ ಪ್ರಯತ್ನ ಮಾಡ್ತಾರೆ, ಬಟ್ ಆಗ್ತಾಯಿಲ್ಲ. ನೋಡಿ, ಮತ್ತೆ 4 ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂದರೆ, ಈ ಕಾರ್ಡ್ ನೀವು ಪ್ರೀತಿಸಿದಂಥ ವ್ಯಕ್ತಿ ಜೊತೆ ಇರಬೇಕು, ಲೈಫ್ ಲಾಂಗ್ ಲೀಡ್ ಮಾಡಬೇಕು, ಅವ್ರ ಜೊತೆ ಚೆನ್ನಾಗಿ ಖುಷಿಯಾಗಿ ಬಾಳ್ಬೇಕಂತ ನಿಮಗೇನೋ ತುಂಬ ಆಸೆ. ಸೊ ಅವ್ರನ್ನ ಯಾವಾಗ ನೀವು ಮದುವೆ ಆಗ್ತೀರಂತ ನಿಮ್ಮೊಂದು ಥಾಟು, ಯೋಚನೆ ಅನ್ನೋದಿದೆ. ನೀವು ಪ್ರೀತಿಸೋಂಥ ವ್ಯಕ್ತಿ ನೀವು ಬಿಟ್ಕೊಡೋಕೆ ರೆಡಿ ಇಲ್ಲ, ಅವ್ರ ಜೊತೆ ಮದುವೆ ಆಗಬೇಕು, ಅವ್ರ ಜೊತೆನೇ ಇರಬೇಕು, ಮತ್ತು ಅವರೇ ನನ್ನ ಲೈಫ್ ಪಾರ್ಟ್ನರ್ ಆಗಬೇಕಂತ ನಿಮ್ಮೊಂದು ಡ್ರೀಮ್ಸ್ ಆಗಿದೆ. ಅವರೇ ನನ್ನ ಲೈಫ್ ಪಾರ್ಟ್ನರಾಗಿ ಬರಲಿ ಅಂತ ನೀವು ಸ್ಟ್ರಾಂಗಾಗಿ ನಂಬಿದ್ರೆ, ಬೇರೆಯವ್ರ ಜೊತೆ ಅವ್ರನ್ನ ನೋಡೋಕ್ಕೆ ಇಷ್ಟಪಡ್ತಲ್ಲ. ಒಂದು ವೇಳೆ ಅವರು ಬೇರೆ ಒಂದು ಕನೆಕ್ಷನಲ್ಲಿದ್ದರೂ ಆ ಕನೆಕ್ಷನ್ನ ನೀವು ಒಪ್ಕೊಳೋದಕ್ಕೆ ರೆಡಿ ಇಲ್ಲ. ಸೊ ನಿಮ್ಮ ಜೊತೆನೇ ಇರಬೇಕಂತ ನೀವು ತುಂಬ ಸ್ಟ್ರಾಂಗಾಗಿ ನಿರ್ಧಾರ ಮಾಡ್ಕೊಂಡಿರಿ. ಅದಕ್ಕೆ ದ 4 ಆಫ್ ವಾಂಡ್ಸ್ ಬಂದಿದ್ರೆ, ನಿಮ್ಮೊಂದು ಮೈಂಡ್ ಸೆಟ್ಟು, ನಿಮ್ಮೊಂದು ಥಾಟ್ಸು, ನಿಮ್ಮೊಂದು ಆಲೋಚನೆಗಳು, ನಿಮ್ಮೊಂದು ಮನಸ್ಸಲ್ಲಿ ಏನು ಆಗ್ತದೆ ಅಂದರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ಜೊತೆ ನಿಮ್ಮ ಮದುವೆ ಆಗಬೇಕಂತ ನೀವು ನಿರ್ಧಾರ ಮಾಡ್ಕೊಂಡಿದ್ರೆ. ಸೊ ಮತ್ತೇನು ಹೇಳ್ತಾ, ಪೇಜ್ ಆಫ್ ವಾಂಡ್ಸು ನಿಮಗೆ ಇನ್ನೊಂದು, ನನ್ನ ವ್ಯೂವರ್ಸ್ ಯಾರು ನೋಡ್ತಾರೆ, ಯೂಟ್ಯೂಬ್ ವ್ಯೂವರ್ಸ್, ಅವರೆಲ್ಲ ನೀವು ಪ್ರೀತಿಸೋಂಥ ನಿಮಗೆ ನೀವೊಂದು ಕೆಲಸ ಮಾಡ್ತಾಯಿದ್ರ, ಒಂದು ವರ್ಕ್ ಅಥವಾ ಜಾಬು ಅಥವಾ ಫ್ಯಾಮ್ಲಿ ಪರ್ಸನಲ್ ಪ್ರಾಬ್ಲಮ್ಸ್ ಯಾವುದೇ ಒಂದು ಸಿಚುವೇಷನಲ್ಲಿದ್ರೆ ನಿಮಗೆ ಮನಸ್ಸೆಲ್ಲ ಎಲ್ಲೈತಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಮೇಲೇ ಐತೆ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ. ನಿಮಗೆ ಜಾಸ್ತಿ ಅತಿಯಾಗಿ ಫೋಕಸ್ ಮಾಡ್ತಾ ಇರೋದು ಯಾರಂದರೆ, ನೀವು ಯಾರನ್ನ ಪ್ರೀತಿ ಮಾಡ್ತಾರೋ ಆ ವ್ಯಕ್ತಿ ಬಗ್ಗೆನೇ ಗಮನ ಐತೆ. ಯಾಕಂದರೆ ನೋಡಿ, ಇಲ್ಲಿ ಪೇಜ್ ಆಫ್ ವಾಂಡ್ಸ್ ಬಂದೈತೆ, ಆ ವ್ಯಕ್ತಿ ವಾಂಡ್ ಮಾತ್ರ ನೋಡ್ತಾ ಇದ್ದಾನೆ, ಬೇರೆ ಕಡೆ ನೋಡ್ತಾನಿಲ್ಲ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ಬಗ್ಗೆನೇ ನಿಮಗೆ ಥಾಟ್ಸು, ಯೋಚನೆಗಳು ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ. ಮತ್ತು ಪೇಜ್ ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಬಂದಿರೋದ್ರೆ, ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಗೆ ಎಷ್ಟೇ ತೊಂದರೆ ಆಗಿದ್ರೂ, ಅವರಿಂದ ಎಷ್ಟೇ ಕಷ್ಟಗಳಾಗಿದ್ರೂ, ಎಷ್ಟೇ ನೋವು ಪಟ್ಟಿದ್ರೂ, ನೀವು ಅವ್ರ ಮೇಲೆ ದಿನದಿಂದ ದಿನಕ್ಕೆ ನಿಮಗೆ ಪ್ರೀತಿ ಜಾಸ್ತಿ ಆಗ್ತಾಯಿದೆ ಹೊರತು ಇನ್ನೂ ಕಮ್ಮಿ ಅನ್ನೋದು ಆಗ್ತಾಯಿಲ್ಲ. ಸೊ ಅದಕ್ಕೆ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿದೆ. ಪೇಜ್ ಅಂದರೆ ಸ್ಟಾರ್ಟಿಂಗ್ ಮತ್ತೆ ಶುರು ಆಗೋದು ಅನ್ನೋದು, ಮತ್ತೆ ಆರಂಭ. ಸೊ ಅದೇ ರೀತಿ ಅಷ್ಟೇ, ಪೇಜ್ ಅನ್ನೋದು ಯಾವಾಗಲೂ ಹೊಸ ಪೇಜ್ ಬರ್ತಾನೆ ಇರುತ್ತೆ. ಸೊ ಅದೇ ರೀತಿ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿಗೆ ಅಷ್ಟೇ ಮತ್ತೆ ಅವ್ರ ಮೇಲೆ ಮತ್ತೆ ಹೊಸ ಫೀಲಿಂಗ್ಸ್ ಬರ್ತಾನೆ ಇದೆ. ಹೇಗಾದರೂ ಮಾಡಿ ನಮ್ಮ ಪ್ರೀತಿನ ಪಡ್ಕೊಬೇಕಂತ ನೀವು ತುಂಬ ಪ್ರಯತ್ನ ಅನ್ನೋದು ಮಾಡ್ತಾಯಿದ್ರ. 5 ಆಫ್ ಪೆಂಟಿಕಲ್ಸ್, ನಿಮ್ಗೆ ಯಾಕೆ ಅವ್ರನ್ನ ಇನ್ನೂ ಭೇಟಿ ಆಗೋಕ್ಕಾಗ್ತಿಲ್ಲ ಅಂದರೆ, ಅವ್ರ ಹಿಂದೆ ನೀವು ಪ್ರೀತಿ ಕೊಟ್ಟಾಗ ನೀವು ಅವ್ರನ್ನ ತುಂಬ ಫಾಲೋ ಮಾಡಿದರೆ, ಸ್ಪೈ ಮಾಡಿದರೆ, ಮತ್ತು ಅವ್ರಿಗೋಸ್ಕರ ಎಫರ್ಟ್ಸ್ ಹಾಕಿದರೆ, ಎಮೋಷ್ನಲ್ ಲವ್ ಕೊಟ್ಟರೆ, ಕೇರಿಂಗ್ ಕೊಟ್ಟರೆ, ಎಲ್ಲ ಕೊಟ್ಟರೆ, ಬಟ್ ಆದರೆ ಅವ್ರು ನಿಮ್ಮಿಂದ ದೂರ ಹೊರಟೋದ್ರು, ಮಾತಾಡಿಸ್ಲಿಲ್ಲ, ಇದೆ ಏನೂ ಮಾಡಲಿಲ್ಲ, ಮತ್ತು ನಿಮಗೆ ಗೌರವ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ರೀತಿ ಅವ್ರು ಮತ್ತೆ
ನೀವು ಮತ್ತೆ ಅವ್ರ ಹತ್ರ ಹೋದರೆ ತಿರ್ಗಾ ಅವ್ರು ಏನು ಮಾಡ್ತಾರಂದರೆ ನೋ ಕಾಂಟ್ಯಾಕ್ಟು, ಲಾಂಗ್ ಡಿಸ್ಟೆನ್ಸು, ಸೆಪ್ರೇಷನ್ನು, ನೋ ಕಮ್ಯುನಿಕೇಷನ್ನು ಮಾತಾಡಲ್ಲ ಅಂತೇಳ್ಬಿಟ್ಟು ಅದೇ ಭಯಕ್ಕೋಸ್ಕರ ಮತ್ತೆ ನೀವು ಅವ್ರ ಹತ್ರ ಹೋಗ್ತಾ ಇಲ್ಲ. ಎಲ್ಲಿ ಮತ್ತೆ ಅವ್ರು ನಿಮ್ಮನ್ನು ಬಿಟ್ಟು ಹೊರ್ಟೋಗ್ತಾರೆ ಅನ್ನೋ ಒಂದು ಭಯದಿಂದ, ದೂರದಿಂದ ನೀವು ಅವ್ರನ್ನ ಮತ್ತೆ ಭೇಟಿಯಾಗೋಕ್ಕಾಗ್ತಾಯಿಲ್ಲ. ಸೊ ಆ ಒಂದು ಭಯ ಅನ್ನೋದು ನಿಮ್ಗೆ ಕಾಡ್ತಾ ಇದೆ. ಮತ್ತೆ ಅವ್ರು ಎಲ್ಲಿ ಮೊದಲಿನ ಥರ ಇಮ್ಮೆಚ್ಯೂರ್ ಬಿಹೇವಿಯರ್ ಮಾಡ್ತಾರೋ, ಮತ್ತೆ ಎಲ್ಲಿ ನನಗೆ ತೊಂದರೆ ಆಗುತ್ತನ್ನೋ ಒಂದು ಭಯದಿಂದ ಕೂಡ ನಿಮ್ಮ ಕೈಯಲ್ಲಿ ಭೇಟಿ ಮಾಡೋಕ್ಕಾಗದೆ ನೀವು ಸ್ವಲ್ಪ ಹಿಂದೇಟಾಗ್ತಾಯಿದ್ರೆ. ಮತ್ತು 4 ಆಫ್ ಸಾರ್ಟ್ಸ್ ಏನು ಹೇಳುತ್ತಂದರೆ ಈ ಟಾರೆಟ್ ಕಾರ್ಡು, ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೆ ನಿಮಗೆ ಅವ್ರ ಥಾಟ್ಸ್, ಅವ್ರ ಯೋಚನೆಗಳು ಬರ್ದಿರೋಕ್ಕಾಗ್ತಾಯಿಲ್ಲ. ಯಾಕಂದರೆ ನಿಮ್ಗೆ ಅಷ್ಟೊಂದು ಪೇಯ್ನ್ ಅನ್ನೋದು ಆಗ್ತದೆ. ನಿದ್ದೆ ಕಣ್ಣಲ್ಲೂ ಅಷ್ಟೇ ಅವರೊಂದು ಯೋಚನೆಯಲ್ಲೇ ಇರ್ತೀರ ನೀವು ಎಲ್ಲ ದೇವ್ರನ್ನೂ ಕೇಳ್ಕೊತೀರ, ನಾವು ಪ್ರೀತಿಸೋಂಥ ಹುಡುಗಿ ನಂಗೆ ಸಿಗ್ಲಪ್ಪ ಅಂತ ಕೇಳ್ಕೊತಿದ್ರೆ, ಮತ್ತು ಅವ್ರಿಗೋಸ್ಕರ ನೀವು ತುಂಬ ಕಷ್ಟಗಳನ್ನೋದನ್ನು ಪಡ್ತಾಯಿದ್ರೆ. ಸೊ ಅವ್ರಿಗಿಂದ ಪಟ್ಟಿರೋಂಥ ದುಃಖದಿಂದ ನೀವು ಒಂದು ಅವ್ರನಿಂದ ನಿಮಗೆ ತುಂಬ ಕಷ್ಟಗಳನ್ನೋದು ಬಂದಿದೆ. ಅದು ಯಾವ ಥರ ಕಷ್ಟಗಳನ್ನು ನಾನು ಇವಾಗ ಹೇಳ್ತೀನಿ. ಅವ್ರನಿಂದ ನಿಮಗೆ 4 ಥರ ಪ್ರಾಬ್ಲಮ್ಸ್ ಬಂದಿದೆ. ಒಂದು ಪ್ರೊಫೆಷನಲ್ ಪ್ರಾಬ್ಲಮ್ ಬಂದಿದೆ. ಕೆಲಸದ ಇದ್ದರೆ ಕೆಲಸನ ಕಳ್ಕೊಬೇಕಾದ ಪರಿಸ್ಥಿತಿ. ಅಂದರೆ ಕೆಲಸ ಮಾಡೋಕ್ಕೆ ನಿಮ್ಗೆ ನೆಮ್ಮದಿ ಆಗ್ತಾಯಿಲ್ಲ. ಯಾಕಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮಗೆ ಪದೇ ಪದೇ ಮೈಂಡಲ್ಲಿ ಬಂದು ತೊಂದರೆ ಆಗ್ತಾಯಿರೋದ್ರಿಂದ ಕೆಲಸ ಮಾಡೋಕ್ಕಾಗ್ತಿಲ್ಲ. ಇನ್ನು ಫ್ಯಾಮ್ಲಿಯಲ್ಲೇ ಅಷ್ಟೇ, ದಿನ ಮನೆಯಲ್ಲಿ ಜಗಳಗಳಾಗ್ತಾ ಇರ್ಬೋದು. ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮಗೆ ಮನೆಯಲ್ಲಿ ಸಂಬಂಧಗಳು ನೋಡ್ತಾ ಇರ್ಬೋದು. ಮೋಸ್ಟ್ಲಿ ಮ್ಯಾರೇಜ್ ಫಿಕ್ಸಸ್ ಆ ಥರ ನೋಡ್ತಾ ಇರ್ಬೋದು. ನೀವೇನೋ ಒಪ್ತಾ ಇಲ್ಲ. ಯಾಕೆ ಒಪ್ತಾ ಇಲ್ಲ ಅಂದರೆ ನೀವು ಪ್ರೀತಿಸೋಂಥ ವ್ಯಕ್ತಿ ಕಡೆನೇ ನಿಮ್ಗೆ ಮನಸ್ಸೈತೆ. ಸೊ ಅದಕ್ಕೆ ನೀವು ಒಪ್ತಾ ಇಲ್ಲ. ಸೊ ಇನ್ನೊಂದು ಥರ ಪ್ರಾಬ್ಲಮ್ ಯಾವುದಂದರೆ ಸೊಸೈಟಿ ಪ್ರಾಬ್ಲಮ್ಸು. ಇನ್ನೊಂದು ಕಡೆ ಪರ್ಸ್ನಲ್ ಪ್ರಾಬ್ಲಮ್ಸು. ಇಲ್ಲಿ ನೋಡಿ, ಇಲ್ಲೊಂದು ಸ್ವಾರ್ಡ್ ಐತೆ, ಇಲ್ಲಿ 3 ಸ್ವಾರ್ಡ್ಸ್ ಐತೆ. ಅದೇ ರೀತಿ ಅಷ್ಟೇ ನಿಮ್ಗೆ 4 ಥರ ಪ್ರಾಬ್ಲಮ್ಸ್ ಬಂದೈತೆ. ಆ ಪ್ರಾಬ್ಲಮ್ಸೆಲ್ಲ ನೀವು ಸಾಲ್ವ್ ಮಾಡೋಕ್ಕಾಗದ್ರೆ ಒದ್ದಾಡ್ತಾಯಿದ್ರೆ. ಮತ್ತು ಇನ್ನೊಂದು ಕಡೆ ನಿಮ್ಮ ಒಂದು ಹೆಲ್ತ್ ಇಶ್ಯೂಸು. ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಹೆಲ್ತ್ ಇಶ್ಯೂಸ್ ಕೂಡ ತುಂಬ ಅನುಭವಿಸ್ತಾರೆ. ಅದು ಯಾವ ಥರ ಅದು ಹೆಲ್ತ್ ಇಶ್ಯೂಸ್ ಆದರೂ ಆಗಿರ್ಬೋದು. ಫಿಸಿಕಲ್ ಹೆಲ್ತ್ ಇಶ್ಯೂಸು ಅಥವಾ ಮೆಂಟಲ್ ಹೆಲ್ತ್ ಇಶ್ಯೂಸು. ಅನಾರೋಗ್ಯ ಅಂದರೆ ಸ್ವಲ್ಪ ಮಾನಸಿಕವಾಗಿ ನೆಮ್ಮದಿ ಇಲ್ದಿರ ಇರ್ಬೋದು, ಅಶಾಂತಿ. ಮತ್ತು ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಕೆಲಸನೂ ಕಳ್ಕೊಂಡಿದ್ರು ಅನಿಸುತ್ತೆ. ಇಲ್ಲಿ ಒಬ್ಬ ವ್ಯಕ್ತಿ ಸುಮ್ಮನೆ ಸೈಲೆಂಟಾಗಿ ಮಲಗಿದ್ದಾನೆ. ಸೊ ಅದ್ರ ಪ್ರಕಾರ ಏನಂದರೆ, ಈ ಕಾರ್ಡಿನ ಪ್ರಕಾರ, ಸೊ ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ಜಾಬ್ನೂ ಕೆಲಸನೂ ಕಳ್ಕೊಂಡಿದ್ರ ಅನ್ನೋದು ಈ ರೀಡಿಂಗ್ ಅಷ್ಟೆ. ಸೊ ನೋಡಿ, ಮತ್ತೆ ಅದೇ ಹೇಳ್ತಾ ಇದ್ದೆ, ನೀವು ಪ್ರೀತಿಸೋಂಥ ವ್ಯಕ್ತಿನ ಯಾಕೆ ಭೇಟಿ ಆಗೋಕ್ಕಾಗ್ತಿಲ್ಲ ಅಂದರೆ, ನೀವು ಹಿಂದೆ ಅವ್ರಿಗೆ ತುಂಬ ಪ್ರೀತಿ ಕೊಟ್ಟರೆ, ಬಟ್ ಅವರೇನೋ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಹೊಟ್ಟೋದ್ರು. ಸೊ ಇವಾಗ ನೀವು ಅವ್ರ ಹತ್ರ ಹೋದರೆ ಮತ್ತೆ ಅವ್ರು ಅದೇ ರೀತಿ ಕಂಟಿನ್ಯೂ ಮಾಡ್ತಾರಂತ ನಿಮಗೆ ಸ್ವಲ್ಪ ಭಯದಿಂದ ಇದ್ದು ನೀವು ಮತ್ತೆ ಅವ್ರನ್ನ ಮಾತಾಡ್ಸೋಕೆ ಹೋಗಿದ್ರೆ, ಅವ್ರು ಯಾವಾಗ ಬುದ್ಧಿ ಕಲ್ತ್ಕೊತಾರೋ ಯಾವಾಗ ಅವರೇ ಫೋನ್ ಅಥವಾ ಕಾಲ್ ಅಥವಾ ಮೆಸೇಜ್ ಅಥವಾ ಕಾಂಟ್ಯಾಕ್ಟ್ ಮಾಡ್ತಾರೋ ಅಂತ ನೀವೇ ಸ್ವಲ್ಪ ಧೈರ್ಯ ಮಾಡ್ಕೊಂಡು ಇದ್ದೀರ. ಇವತ್ತಿಲ್ಲ ನಾಳೆ ಬರ್ತಾರಂತ ನೀವು ಸ್ವಲ್ಪ ಯೋಚನೆ ಮಾಡ್ತಾಯಿದ್ರೆ, ಬಟ್ ಅವರೇನೋ ಹಿಂದೆ ನಿಮ್ಮನ್ನು ಬಿಟ್ಟು ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಹೊರಟೋದ್ರು. ಬಟ್ ಆದರೆ ಅವ್ರಿಗೆ ಮನಸ್ಸಿದೆ ಅಂದರೆ ನಿಮ್ಮ ಮೇಲೆ ಮನಸ್ಸಿದೆ. ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಹಿಂದೆ ಇನ್ನೊಬ್ರಿಗೆ ವ್ಯಕ್ತಿಗೆ ಮೋಸ ಮಾಡಿ ದೂರ ಹೊರಟೋದ್ರೂ ಹಿಂದೆ ತಿರುಗಿ ನೋಡ್ತಾನೆ. ಸೊ ಅದು ಇದನ್ನ ಪ್ರಕಾರ ಏನು ಹೇಳಿ ಬಂದರೆ, ಆ ವ್ಯಕ್ತಿ ನಿಮ್ಗೆ ಮೋಸ ಮಾಡಿದ್ದಕ್ಕೋಸ್ಕರ, ನಿಮ್ಮ ಮೋಸ ಅಂತ ಹೇಳೋಕ್ಕಾಗಲ್ಲ, ನಿಮ್ಮಿಂದ ಸಪ್ರೇಷನ್ನು, ಲಾಂಗ್ ಡಿಸ್ಟೆನ್ಸ್, ನೋ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಅವರು ಅಷ್ಟೇ ಸ್ವಲ್ಪ ಗಿಲ್ಟಿಯಾಗಿ ಫೀಲ್ ಆಗ್ತಾಯಿರ್ತಾರೆ ಇವಾಗ. ಬಟ್ ಆದರೆ ಅವ್ರು ಫೀಲ್ ಆಗ್ತಾರೆ ಅಂತ ಬೇರೆ ಕಡೆ ತೋರಿಸ್ಕೊಳಲ್ಲ. ಯಾಕಂದರೆ ನೋಡಿ, ಈ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಸೈಲೆಂಟ್ ಕಿಲ್ಲರ್ ಥರ ಇದ್ದಾನೆ. ಸೊ ಆ ವ್ಯಕ್ತಿ ಏನು ಹೇಳೋ ಥರ ಇಲ್ಲ. ಸೊ ಅದೇ ರೀತಿ ಅವ್ರ ಮೈಂಡ್ ಸೆಟ್ ಕೂಡ ಇರುತ್ತೆ. ಇವಾಗ ನೀವೇನು ಅಂತ ರಿಕ್ವೆಸ್ಟ್ ಮಾಡ್ತಾರೆ, ಸೊ ನಿಮ್ಮ ಕೈಯಲ್ಲಿ ಆಗ್ತಾಯಿಲ್ಲ. ಇವಾಗ ನೀವು ದೇವ್ರ ಹತ್ರ ತುಂಬ ಕೇಳ್ಕೊತಾ ಇದ್ರ, ಸೊ ನಾನು ಪ್ರೀತಿಸಿದಂಥ ವ್ಯಕ್ತಿ ನನಗೆ ಸಿಗಲಿ. ಸೊ ಅವ್ರು ಯಾಕೆ ಈ ಥರ ಎಲ್ಲ ಬಿಹೇವಿಯರ್ ಮಾಡ್ತಿದ್ರೆ, ಮತ್ತು ಅವ್ರು ಯಾಕೆ ನನಗೆ ಈ ಥರ ಎಲ್ಲ ಇಮ್ಮೆಚ್ಯೂರ್ ಬಿಹೇವಿಯರ್ ಮಾಡ್ತಿದ್ರೆ, ಮತ್ತು ಅವ್ರನಿಂದ ನನಗೆ ಯಾಕೆ ಈ ಥರ ನೆಮ್ಮದಿ ಏನೋ ಸಿಗ್ತಾಯಿಲ್ಲ, ಯಾಕೆ ನನಗೆ ದೇವರೇ ಇಂಥ ವ್ಯಕ್ತಿನ ಕಳಿಸ್ದೆ, ನನಗೂ ಯಾವುದಾದ್ರು ಒಳ್ಳೆ ವ್ಯಕ್ತಿನ ಕಳಿಸ್ಬಾರ್ದು ನನ್ನ ಜೀವನದಲ್ಲಿ, ನಾನು ಪ್ರೀತಿಸೋಂಥ ವ್ಯಕ್ತಿನ ಚೆನ್ನಾಗಿರೋರನ್ನ ಕಳಿಸ್ಬಾರ್ದಂತ ನೀವು ತುಂಬ ದೇವ್ರು ನನ್ನನ್ನು ರಿಕ್ವೆಸ್ಟ್ ಮಾಡ್ತಾಯಿದ್ರೆ, ಮತ್ತು ದೇವಸ್ಥಾನಗಳಿಗೆ ಹೋಗ್ತಾ ಇರ್ಬೋದು, ಅಥವಾ ಇನ್ನೂ ಯಾವುದಾದ್ರೂ ಬೇರೆ ಎನರ್ಜಿಸ್ ಇರುತ್ತಲ್ಲ, ಬೇರೆ ಯಾರನ್ನಾದರೂ ಸಲಹೆಯನ್ನು ಕೇಳ್ತಾ ಇರ್ಬೋದು. ಫ್ರೆಂಡ್ಸು, ಫ್ಯಾಮಿಲಿ, ಅವ್ರ ಹತ್ರ ನೀವು ಇನ್ಫಾರ್ಮೇಷನ್ ತಗೊತಾ ಇರ್ಬೋದು, ಮತ್ತು ಅವ್ರ ಹತ್ರ ನಿಮ್ಮ ಪ್ರಾಬ್ಲಮ್ ಬಗ್ಗೆ ಹೇಳ್ಕೊಂಡು ಸಾಲ್ವ್ ಮಾಡ್ಕೊತಾ ಇರ್ಬೋದು. ಮತ್ತು 9 ಆಫ್ ಕಪ್ಸ್ ಏನು ಹೇಳುತ್ತಂದರೆ, ಈ ಟಾರೆಟ್ ಕಾರ್ಡು ನಿಮಗೆ ಅವ್ರ ಮೇಲೆ ನಿಮ್ಗೆ ತುಂಬ ಪ್ರೀತಿ ಇದೆ. ಸೊ ಅವ್ರನ್ನ ನೀವು ಬಿಟ್ಟಿರೋಕ್ಕಾಗ್ತಿಲ್ಲ. ಸೊ ನಿಮಗೆ ಅವ್ರ ಹತ್ರನೇ ಹೋಗಬೇಕು, ಮತ್ತು ಅವ್ರನ್ನ ಮೀಟ್ ಮಾಡಬೇಕು, ಅವ್ರ ಜೊತೆ ಜೀವನ ಚೆನ್ನಾಗಿರುತ್ತಂತ ನೀವು ಅವ್ರನ್ನ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದ್ದೀರ. ಯಾಕಂದರೆ ಇಲ್ಲಿ ನೋಡಿ 9 ಕಪ್ಸ್ ಟಾರೆಟ್ ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿ ಫಿಕ್ಸ್ ಆಗಿದ್ದಾನೆ, ಮತ್ತು ಆ ವ್ಯಕ್ತಿ ತುಂಬ ಪ್ರೀತಿ ಅನ್ನೋದಿದೆ. ರಿಲೇಷನ್ಶಿಪ್ ಸಂಬಂಧಪಟ್ಟಂಗೆ ಆ ವ್ಯಕ್ತಿಗೆ ಜಾಸ್ತಿ ಪ್ರೀತಿ ಇದೆ. ಸೊ ಅದೇ ರೀತಿ ಅಷ್ಟೇ
ನೀವು ಪ್ರೀತಿಸೋಂಥ ವ್ಯಕ್ತಿಗೋಸ್ಕರ ನೀವು ನಿಮ್ಮ ಪ್ರೀತಿ ಎಲ್ಲ ಅವ್ರ ಹತ್ರನೇ ನೋಡ್ತಾ ಇದ್ರೆ ಅವ್ರ ಮೇಲೆ ನಿಮ್ಗೆ ಅತಿಯಾದ ಪ್ರೀತಿ ಇರೋದ್ರಿಂದ ನಿಮಗೆ ಬೇರೆಯವ್ರ ಮೇಲೆ ಪ್ರೀತಿ ಅನ್ನೋದು ಬರ್ತಾಯಿಲ್ಲ. ಸೊ ನೀವು ಅವ್ರಿಗೋಸ್ಕರನೇ ಎಷ್ಟು ರಿಸ್ಕ್ ಬೇಕಾದರೂ ತೊಗೊಳಕ್ಕೆ ನೀವು ರೆಡಿ ಆಗೋಗಿದ್ರ. 4 ಆಫ್ ಕಪ್ಸ್ ಟ್ಯಾರೋಟ್ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಅವ್ರಿಗೋಸ್ಕರ ಒಂದು 4 ಇಯರ್ಸ್ನಿಂದ ಅವ್ರ ಪ್ರೀತಿಗೋಸ್ಕರ ತುಂಬ ಪ್ರಯತ್ನ ಮಾಡ್ತಾಯಿದ್ರೆ, ಬಟ್ ಅವ್ರ ಪ್ರೀತಿ ಅನ್ನೋದು ನಿಮ್ಗೆ ಸಿಗ್ತಾಯಿಲ್ಲ. 4 ಇಯರ್ಸ್ನಿಂದ ನಿಮಗೆ ತೊಂದರೆ ಅನ್ನೋದು ಆಗ್ತಾಯಿದೆ. ಸೊ ಅಥವಾ ಒಂದು 4 ವೀಕ್ಸ್ ಅಥವಾ 4 ಮಂತ್ಸ್ನಿಂದ ನೀವು ಅವ್ರನ್ನ ಮೀಟ್ ಆಗಬೇಕಂತ ತುಂಬ ಪ್ರಯತ್ನ ಮಾಡ್ತಾಯಿದ್ರೆ, ಅವ್ರ ಜೊತೆ ಮತ್ತೆ ಕಮ್ಯುನಿಕೇಷನ್ ಕಾಲ್ ಅಥವಾ ಮೆಸೇಜ್ ಏನಾದರೂ ಒಂದು ಇನ್ಫಾರ್ಮೇಷನ್ಸ್ ಏನಾದರೂ ಬರಲಿ ಅಂತ ನೀವು ಒಂದು 4 ವೀಕ್ಸ್ ಅಥವಾ 4 ಮಂತ್ಸ್ನಿಂದ ಯೋಚನೆ ಮಾಡ್ತಾಯಿದ್ರೆ, ಬಟ್ ಆದರೆ ಅವ್ರ ಕಡೆಯಿಂದ ಯಾವುದೇ ಮೆಸೇಜ್ ಅಥವಾ ಕಾಲ್ ರಿಕ್ವೆಸ್ಟ್ ಏನು ಬರ್ತಾಯಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿಯೂ ಅಷ್ಟೇ ನೀವು ಅವ್ರನ್ನ ಇನ್ನೂ ಯಾವುದೇ ಥರ ನಿರ್ಧಾರನ ತಗೊಳಕ್ಕಾಗದ್ರೆ ಅವ್ರನ್ನ ಭೇಟಿ ಆಗೋಕ್ಕಾಗ್ತಿಲ್ಲ. ಯಾಕಂದರೆ ಅವರು ನೀವು ಪ್ರಪೋಸ್ ಮಾಡಿದ್ರೂ ಅವರು ಅವಾಗ ರಿಜೆಕ್ಟ್ ಮಾಡಿದರು. ಸೊ ಇವಾಗ ಮತ್ತೆ ಅವ್ರು ಅದೇ ಥರ ಮಾಡ್ತಾರೆ ಅಂದ್ಬಿಟ್ಟು ನೀವು ಸೊ ಏನಪ್ಪ ನಾನು ಪ್ರೀತಿಸೋಂಥ ವ್ಯಕ್ತಿ ನನ್ನ ಜೊತೆ ಮಾತಾಡಲ್ಲ, ಅದಾಗಲ್ಲ, ಸುಮ್ಮನೆ ನಾನು ಎಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಅಳಬೇಕು ತೊಂದರೆ ಪಡಬೇಕು, ನನಗೆ ತೊಂದರೆ ಆಗುತ್ತೆ ಅಂತೇಳ್ಬಿಟ್ಟು ನೀವು ಅವ್ರ ಹತ್ರ ಮತ್ತೆ ಯಾವುದೇ ಅವ್ರಿಗೆ ರಿಪ್ಲೈ ಕೊಡ್ದಿರ ಮತ್ತು ನೀವು ಕೂಡ ಸೈಲೆಂಟ್ ಆಗಿಬಿಟ್ಟಿದ್ರ. ಅವರೇ ಯಾವಾಗ ಬರ್ತಾರೋ ಬರಲಿ, ಯಾವಾಗ ಮಾತಾಡಿಸ್ಲಿ ಅಂತ ನೀವೇ ಸೈಲೆಂಟ್ ಆಗಿಬಿಟ್ಟಿದ್ರ. ಸೊ ನಿಮಗೆ ನೀವು ಯಾರನ್ನ ಪ್ರೀತಿ ಮಾಡ್ತಾರೋ ಆ ವ್ಯಕ್ತಿ ಒಂದು ಬಿಹೇವಿಯರ್ ಆ ರೀತಿ ಇರ್ಬೋದು. ಸೊ ಅದಕ್ಕೋಸ್ಕರ ನೀವು ಸುಮ್ಮನೆ ಆಗಿಬಿಟ್ಟಿದ್ರೆ ಇವಾಗ. ಸೊ ನೀವು ಎಷ್ಟೇ ನೀವು ತೊಂದರೆ ಪಡ್ತಾಯಿದ್ರೂ ನೀವು ಪ್ರೀತಿಸೋಂಥ ವ್ಯಕ್ತಿ ಬಗ್ಗೆನೇ ನೀವು ಟೆನ್ಷನ್ ಮಾಡ್ಕೊತಾನೆ ಇದ್ರೆ ನೋಡಿ, ಇಲ್ಲಿ ಒಬ್ಬ ವ್ಯಕ್ತಿ ಈ ಕಾರ್ಡಿನಲ್ಲಿ 9 ಆಫ್ ವಾಂಡ್ಸಲ್ಲಿ ಟ್ಯಾರೋಟ್ ಕಾರ್ಡಲ್ಲಿ ಆ ವ್ಯಕ್ತಿ ಯೋಚನೆ ಮಾಡ್ತಾಯಿದ್ದಾನೆ. ಸೊ ಅದೇ ರೀತಿ ಅಷ್ಟೇ ನೀವು ಪ್ರೀತಿಸೋಂಥ ವ್ಯಕ್ತಿ ಬಗ್ಗೆ ನೀವು ಕಂಟಿನ್ಯೂಸ್ ಆಗಿ ಯೋಚನೆ ಮಾಡ್ತಾಯಿದ್ರೆ ಹೇಗಾದರೂ ಮಾಡಿ ಅವ್ರು ಎಷ್ಟೇ ಇಮ್ಮೆಚ್ಯೂರ್ ಬಿಹೇವಿಯರ್ಸ್, ಅವ್ರು ಎಷ್ಟೇ ಒಂದು ಕೆಟ್ಟದಾಗಿ ಬಿಹೇವಿಯರ್ ನಡ್ಕೊಂಡ್ರೂ ಅವರು ಚೆನ್ನಾಗಿರಲಿ ಅಂತ ನೀವು ಹ್ಯಾಪಿಯಾಗಿರ್ಬೇಕಲ್ಲ ಅಂತ ನೀವು ಬಿಟ್ಬಿಟ್ಟಿದ್ರ. ಮತ್ತು ಒಂದು ವೇಳೆ ಅವ್ರು ನನ್ನೇ ಮತ್ತೆ ಇಷ್ಟಪಟ್ಟು ಬಂದರೆ ಅವ್ರು ಯಾವಾಗ ಬರ್ತಾರೋ ಬರಲಿ ಅಂತ ನೀವು ಸುಮ್ಮನೆ ಯೋಚನೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ನಿಮ್ಮ ಕೆಲಸ ಏನಾಯಿತೋ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟಿದ್ರೆ. ನೀವು ಪ್ರೀತಿಸೋಂಥ ವ್ಯಕ್ತಿ ಬಗ್ಗೆನೇ ನಿಮ್ಗೆ ಯಾವಾಗಲೂ ಟೆನ್ಷನು. ಸೊ ಇಷ್ಟೇ. ಸೊ ನೀವು ಪ್ರೀತಿಸಿದಂಥ ವ್ಯಕ್ತಿನ ಭೇಟಿ ಆಗದಿರೋಕ್ಕೆ ಇಷ್ಟು ಪ್ರಾಬ್ಲಮ್ಸ್ ಆಯ್ತಾ. ಸೊ ನೀವು ಹಿಂದೆ ಅವ್ರಿಗೆ ಪ್ರೀತಿನ ಕೊಟ್ಟರೆ ತುಂಬ ಎಮೋಷ್ನಲಾಗಿ ಚೆನ್ನಾಗಿ ನೋಡ್ಕೊಳಕ್ಕೆ ತುಂಬ ಟ್ರೈ ಮಾಡಿದರೆ, ಬಟ್ ಆವಾಗ ಅವ್ರು ನೆಗ್ಲೆಕ್ಟ್ ಮಾಡಿದರು ಮತ್ತು ನಿಮ್ಮನ್ನು ಕೇರ್ಲೆಸ್ ಮಾಡಿದ್ರು. ನೋ ಕಾಂಟ್ಯಾಕ್ಟು, ನೋ ಸಪ್ರೇಷನು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡ್ರು. ಸೊ ಅದಕ್ಕೋಸ್ಕರ ನೀವು ಪ್ರೀತಿಸೋಂಥ ವ್ಯಕ್ತಿನ ಭೇಟಿ ಆಗೋದಕ್ಕೆ ಸ್ವಲ್ಪ ಹಿಂದೆ ಅನ್ನೋದನ್ನ ತುಳಿತಾ ಇದ್ರ. ಸೊ ಅವ್ರ ಹತ್ರ ಹೋಗೋಕ್ಕಾಗದ್ರೆ ಸ್ವಲ್ಪ ಯೋಚನೆ ಅನ್ನೋದು ಮಾಡ್ತಾರೆ. ಇನ್ನು ಅವರು ಕೂಡ ಅಷ್ಟೇ, ನಾನೇ ಯಾಕೆ ಹೋಗಲಿ ಅಂತ. ಇನ್ನು ಅವರು ಕೂಡ ಅಷ್ಟೇ, ನೀವು ಪ್ರೀತಿಸೋಂಥ ವ್ಯಕ್ತಿ ನಿಮ್ಮಿಂದ ಲಾಂಗ್ ಡಿಸ್ಟೆನ್ಸ್, ನೋ ಕಾಂಟ್ಯಾಕ್ಟು, ನೋ ಕಮ್ಯುನಿಕೇಷನ್ ಆಗಿರೋದ್ರಿಂದ ಅವರು ಅಲ್ಲಿ ಸ್ವಲ್ಪ ನೋವು ಅನ್ನೋದನ್ನ ಪಡ್ತಾಯಿದ್ದಾರೆ. ಸೊ ಇದು ನೀವು ಪ್ರೀತಿಸೋಂಥ ವ್ಯಕ್ತಿನ ಮತ್ತೆ ಭೇಟಿ ಆಗಬೇಕಾ ಬೇಡ ಅನ್ನೋದು ನಿಮ್ಮ ಒಂದು ನಿರ್ಧಾರ. ಸೊ ನಿಮಗೆ ಈ ರೀಡಿಂಗ್ ರೆಸನೇಟ್ ಆದರೆ ತಗೊಳ್ಳಿ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಅಷ್ಟೇ.